ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ದುಬೈ ಫೇಮಸ್ ಆಗಿರುವಂತಹ ಅರೇಬಿಯನ್ ಆಲಿವ್ ಚಿಕನ್ ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ಒಂದು ಪಾತ್ರೆಗೆ ಚಿಕನ್, ಸಣ್ಣದಾಗಿ ಹೆಚ್ಚಿರುವಂತಹ ಬೆಳ್ಳುಳ್ಳಿ, ಮೀಡಿಯಮ್ ಸೈಜ್ ಕಟ್ ಮಾಡಿರುವಂತಹ ಲೆಮನ್, ಮೀಡಿಯಮ್ ಸೈಜ್ ಕಟ್ ಮಾಡಿರುವಂಥ ಕ್ಯಾರೆಟ್, ಸ್ಪ್ರಿಂಗ್ ಆನಿಯನ್ ಆ್ಯಂಡ್ ಆಲಿವ್ ಎಲ್ಲ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಇಲ್ಲ ಅಂದರೆ ಮಾಲ್ಸ್, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಇರುತ್ತೆ. ಅದಕ್ಕೆ ಮತ್ತು 1 ಟೀ ಸ್ಪೂನ್ ತುಪ್ಪ, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಜೀರಾ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಸೊ ಇವಾಗ ಏನು ಮಾಡಬೇಕು ಅಂದರೆ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡೋದ್ರಿಂದ ಲೆಮನ್ನಲ್ಲಿರುವಂತಹ ನೀರಿನಂಶ ಹಾಗೆ ಈ ಚಿಕನ್ನಿಗೆಲ್ಲ ಸೇರಿಕೊಳ್ಳುತ್ತೆ. ಸೊ ಈ ಥರ ಮಾಡಿ ಮಿಕ್ಸ್ ಮಾಡಿ ಇಡಬೇಕು. ಸೊ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಅರೇಬಿಯನ್ ಚಿಕನ್ ಪೌಡರ್, ಇವಾಗ ಒಂದು ವೇಳೆ ಅರೇಬಿಯನ್ ಚಿಕನ್ ಪೌಡರ್ ಸಿಗಲಿಲ್ಲ ಅಂದರೆ ಮಾರ್ಕೆಟ್ಗಳಲ್ಲಿ ನಾರ್ಮಲಾಗಿ ಸಿಗುವಂತಹ ಚಿಕನ್ ಪೌಡ್ರನ್ನು ಯೂಸ್ ಮಾಡಿ. ಆಮೇಲೆ ಟರ್ಮರಿಕ್ ಪೌಡರನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ. ಇದಕ್ಕೆ ಯಾವುದೇ ಮಸಾಲೆಗಳನ್ನು ಸೇರಿಸಲಿಕ್ಕಿಲ್ಲ. ಚಿಕನ್ ಪೌಡರ್, ಜೀರಾ ಪೌಡರ್, ಪೆಪ್ಪರ್ ಪೌಡರ್, ಟರ್ಮರಿಕ್ ಪೌಡರ್ ಇಷ್ಟು ಮಾತ್ರವನ್ನು ಹಾಕಿ ಸೇರಿಸಿ ಮಿಕ್ಸ್ ಮಾಡಿ ಇಡಿ. ಮಿಕ್ಸ್ ಮಾಡಿದ ನಂತರ ಇದನ್ನು ನಾನು ಇವಾಗ ಮಾಡ್ತಿರೋದು ಓವೆನಲ್ಲಿ. ಸೊ ಓವೆನ್ ಇಲ್ಲ ಅಂದರೆ ಇಡ್ಲಿ ಪಾತ್ರೆ ಸಿಗುತ್ತಲ್ಲ ಮನೆಯಲ್ಲಿ, ಸೊ ಇಡ್ಲಿ ಪಾತ್ರೆ ಮೇಲೆ ಹವೆಯಲ್ಲಿ ಒಂದು ಪಾತ್ರೆಯಲ್ಲಿ ಹಾಕಿ ಅದರ ಮಸಾಲೆಯನ್ನು ಸ್ವಲ್ಪ ನೀರನ್ನು ಸೇರಿಸಿ ಫಾಯಿಲ್ ಪೇಪರಲ್ಲಿ ಫೋಲ್ಡ್ ಮಾಡಿ ಏನು ಮಾಡಬೇಕು, ಇಡ್ಲಿ ಪಾತ್ರೆ ಒಳಗಡೆ ಇಡಬೇಕು, ಹವೆಯಲ್ಲಿ ಬೇಯಿಸಬೇಕು. ಸೊ ಇವಾಗ ನಾನೇನು ಮಾಡ್ತಾಯಿದ್ದೀನಿ, ಓವೆನಲ್ಲಿ ಇದನ್ನು ಬೇಯಿಸ್ತಾ ಇದ್ದೇನೆ. ಸೊ ಇವಾಗ ನಾನು ಓವೆನಲ್ಲಿ ಫಾಯಿಲ್ ಪೇಪರ್ ಫೋಲ್ಡ್ ಮಾಡಿ ಓವೆನಲ್ಲಿಡುವಂತಹ ಪಾತ್ರೆಯಲ್ಲಿ ಹಾಕಿಬಿಟ್ಟು ನಾನೇನು ಮಾಡಿದ್ದೀನಿ, ಓವೆನಲ್ಲಿ ಇಟ್ಟಿದ್ದೀನಿ. ಸೊ ಇದು ಬೆಂದ ನಂತರ ಅಂದರೆ ಪೂರ್ತಿ ಬೇಯಲಿಕ್ಕಿಲ್ಲ, ಒಂದು ಅರ್ಧ ಬೆಂದಾದ ಮೇಲೆ ನಾನೇನು ಮಾಡಿದ್ದೀನಿ, ಆ ಚಿಕನನ್ನು ಹೊರಗೆ ತೆಗೆದು ಫಾಯಿಲ್ ಪೇಪರನ್ನು ರಿಮೂವ್ ಮಾಡಿ ಮತ್ತೆ ನಾನಿದನ್ನು ಒಂದು 10 ನಿಮಿಷ ಇದನ್ನು ನಾನು ಹಾಗೆ ಓವೆನಲ್ಲಿಟ್ಟು ಇದನ್ನು ನಾನು ಬೇಯಿಸ್ತಾ ಇದ್ದೇನೆ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮೇಲ್ಗಡೆ ಚಿಕನ್ ಒಂದು ಸ್ವಲ್ಪ ಕ್ರಂಚಿಯಾಗಿ ಬರುತ್ತೆ. ಸೊ ನಾವಿವಾಗ ಇಡ್ಲಿ ಪಾತ್ರೆಯಲ್ಲಿ ಮಾಡೋದಾದರೆ ಇದರ ಕ್ರಂಚಿ ಬರಲ್ಲ, ಸೊ ನಾರ್ಮಲ್ ಆಗಿ ಬರುತ್ತೆ. ಓವೆನ್ ಇದ್ದವ್ರು ಮಾತ್ರ ಈ ಥರ ಮಾಡೋದ್ರಿಂದ ಚಿಕನ್ ಮೇಲ್ಗಡೆ ಒಂಚೂರು ಕ್ರಂಚಿಯಾಗಿ ಬರುತ್ತೆ. ಸೊ ಇವಾಗ ನೋಡಿ ಗೈಸ್, ನಮ್ಮದು ಅರೇಬಿಯನ್ ಆಲಿವ್ ಚಿಕನ್ ಯಾವ ಥರ ಬಂದಿದೆ ಅಂತ ನೋಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಕೂಡ ಮನೆಯಲ್ಲಿ ಇದನ್ನು ಡೆಫಿನೆಟಾಗಿ ಟ್ರೈ ಮಾಡಬೇಕು. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ, ಸಿಂಪಲ್ಲಾಗಿ ಮಾಡ್ಬೋದು. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.